ಚಿಕನ್ ಸರ್ ಚಿಕನ್ ಸರ್ ಚಿಕನ್ ಸರ್ ಕಾಣಿಸ್ತದೆ ಅಣ್ಣ 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 ನಡೀರಿ ಸೈಡ್ಗೆ ನಡೀರಿ ಇಲ್ಲಿಂದ ಬರಲ್ಲ ಇಲ್ಲಿ ಬ್ಯಾಕ್ ಲೈಟ್ ಅವ್ರು ಹಿಂಗೆ ಅಲ್ಲ ನಿಮಿಷ ಸರ್ ಸರ್ ಸ್ಟ್ಯಾಚು ನೋಡಿ ಅಲ್ಲಿ ಕಾಣುತ್ತಲ್ಲ ಹಾಂ ಹಂಗೆ ನೋಡಿ ಸರ್ ಆಕ್ಚುಲಿ ರೇವಣ್ಣನೇ ಚೆನ್ನಾಗಿ ಬರ್ತಾರೆ ಸರ್ ಸೂಪರ್ ಸರ್ ಕೇಂದ್ರದ ವರುಷಗಳ ಶ್ರಮ ಫಲಿತವಾಗ್ತಾ ಇರುವಂತಹ ಸಂಭ್ರಮದ ಸಂದರ್ಭ ಇದು. 14 ವಿವಿಧ ಭಾರತೀಯ ಭಾಷೆಗಳಲ್ಲಿ ಕನಕದಾಸರ ವಿಶಿಷ್ಟ ಯೋಜನೆ ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರ ಕೈಯಾರೆ ಇಂದು ಸಮಾಜಕ್ಕೆ ತೆರೆದುಕೊಳ್ತಾ ಇರುವಂತಹದ್ದು ಈ ಬಂದಿದೆ. ವಿವಿಧ ರೀತಿಯ ವಿಚಾರ ಸಂಕಿರಣಗಳು ಹಾಗೂ ಪುಸ್ತಕ ಪ್ರಕಟಣೆ ಹಾಗೂ ವಿವಿಧ ಚಟುವಟಿಕೆಗಳ ಮೂಲಕ ತತ್ವಪದ ಸಾಹಿತ್ಯ, ಕನಕದಾಸರ ಸಮಗ್ರ ಸಾಹಿತ್ಯದ 14 ಭಾಷೆಗಳ ಕೃತಿಗಳನ್ನು ಪರಿಚಯ ಮಾಡಲಿರುವ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಶ್ರೀ ಉಮರ್ ಅವರು, ಕರ್ನಾಟಕ ಕೊಂಕಣ ಸಾಹಿತ್ಯ ಅಕಾಡೆಮಿ ಆಗಿರುವಂತಹ ಶ್ರೀ ಜೋಕಿಮ್ ಸ್ಟ್ಯಾನ್ಲಿ ಅಲ್ವಾರ್, ಜಿ ಕಪ್ಪಣ್ಣ ಅವರು, ಕಾಶನಾಥ್ ಅಂಬಾಲಿಗೆ ಅವರು, ಎಚ್ ಎಲ್ ಪುಷ್ಪ ಅವರು, RJLD ನಾಗರಾಜ್ ಅವರು, MR ಸತ್ಯನಾರಾಯಣ, ಬಸವರಾಜ್ ಸಬರದ ಬಸಲಿಂಗಯ್ಯ, NR ಲಲಿತಾಂಬ, HR ಮನ್ಸೂರ್ ಅವರು, ಸಂಸ್ಕೃತ ಭಾಷಾ ಸಂಪಾದಕರಾಗಿರುವಂತಹ ಡಾಕ್ಟರ್ J ಶ್ರೀನಿವಾಸ ಮೂರ್ತಿ ಅವರು, ಬೆಂಗಾಲಿ ಭಾಷೆ ಸಂಪಾದಕರಾಗಿರುವಂತಹ ಡಾಕ್ಟರ್ ಮೀರಾಚಂತಹ ವೆಂಕಟಾಚಲಪತಿಯವರು, ನಾರಾಯಣ ರಾವ್ ಅವರು, ಸೂರ್ಯಪ್ರಕಾಶ್ ಗೌಡ ಅವರು, ಮೋಹನ್ ಕುಮಾರ್ ಅವರು, ಹಾಗೆ ನಮಗೆ 40 ಸಂಪುಟಗಳನ್ನು ಅಂದವಾಗಿ ಮುದ್ರಿಸಿಕೊಟ್ಟು ಮಾಡ್ಬೋದಾಗಿತ್ತು. ನೀವು ಸಿಮೆಂಟಲ್ಲಿ ಯಾಕೆ ಮಾಡಿದ್ರಿ ಹಾಗೆ ಅಂತೇಳಿ ಕೇಳ್ತಾ ಇದ್ರು. ಅಂದರೆ ಅಷ್ಟು ಉತ್ಸಾಹ ಮತ್ತು ಬೆಂಬಲ ಅವರು ತೋರಿಸಿದ್ರು. ಅವ್ರಿಗೂ ಕೂಡ ಮುತ್ತು ಬಂದಿದೆ ಕೇರಿಗೆ ಕನಕ ಶಿಲ್ಪವನ. ಸಂತ ಕವಿ ಕನಕದಾಸರ ಜೀವನಗಾಥೆಯ ಆಯ್ದ ಸನ್ನಿವೇಶಗಳನ್ನು ನಿರೂಪಿಸುವ ಇದೊಂದು ಪುಟ್ಟ ದೃಶ್ಯಯಾನ. ತಿಮ್ಮಪ್ಪನ ಸಮರಾಭ್ಯಾಸ. ತಾರುಣ್ಯದಲ್ಲೇ ತಿಮ್ಮಪ್ಪನಿಗೆ ಸಮರ ಕಲೆಗಳು ಕರಗತ. ಆದರೆ ಸಮರದಿಂದೊದಗುವ ಸಾವು, ನೋವು, ನಷ್ಟಗಳನ್ನು ಕಂಡು ವ್ಯಾಕುಲಗೊಂಡು ಕಲಿತನವನ್ನು ತೊರೆದು ವಿರಕ್ತನಾದ. ಕುಲವೆಂದು ಹೊಡೆದಾಡದಿರಿ. ಜಾತಿ ಮನುಷ್ಯ ಸಮಾಜಕ್ಕೆ ದೊಡ್ಡ ಕಳಂಕ. ಇದರ ವಿರುದ್ಧ ನಿರಂತರ ಧ್ವನಿ ಎತ್ತಿದ ಕನಕದಾಸರು ಹಸನಾದ ಮನುಕುಲದ ಉನ್ನತಿಗಾಗಿ ಮಿಡಿದ ಹರಿಕಾರರು. ಬಾಗಿಲನ್ನು ತೆರೆದು ಭಕ್ತಿ ಎಂಬುದು ಬಯಲು. ಆದಿಕೇಶವ ಕನಕದಾಸರ ಸಾಕ್ಷಿ ಪ್ರಜ್ಞೆ.
ಕೃಷ್ಣ ಕನಕರು ಆಲಯಗಳ ಅಡ್ಡಗೋಡೆಗಳನ್ನು ದಾಟಿ ನಡೆದವರು. ಅವರ ನಡೆ ಸಮುದಾಯದ ಒಳಿತಿನ ಕಡೆ. ಕಾವ್ಯ ಕೀರ್ತನೆಗಳ ರಚನೆ. ಪುರಾಣ ಪರಂಪರೆ ವರ್ತಮಾನಗಳನ್ನು ಕಾವ್ಯದ ಆಕರಗಳಾಗಿ ಸ್ವೀಕರಿಸಿ ಸಾಮಾಜಿಕ ಮತ್ತು ಪಾರಮಾರ್ಥಿಕ ಚಿಂತನೆಗಳ, ಮಾನವೀಯ ಮೌಲ್ಯಗಳ ತಲ್ಲಣಗಳಿಗೆ ಕಾವ್ಯ ಕೀರ್ತನೆಗಳ ಮೂಲಕ ದನಿಯಾದವರು ಸಂತ ಕವಿ ಕನಕದಾಸರು. ದೀನ ನಾನು ಸಮಸ್ತ ಲೋಕತೆ, ನಾನು ನನ್ನದು ಎಂಬುದೆಲ್ಲವನ್ನು ಅರಿದು ಜ್ಞಾನೋಪಾಸನೆಯ ಧ್ಯಾನಾಸಕ್ತರು ಭಕ್ತ ಕವಿ ಕನಕದಾಸರು. ದಾರ್ಶನಿಕ ಕವಿ ಕನಕದಾಸರು ಸಾಮಾಜಿಕ ಎಚ್ಚರದ ಕವಿಯಾಗಿ ಜಾತಿ ವಿನಾಶ ಮತ್ತು ವರ್ಗ ಸಮರದ ಎಚ್ಚರವನ್ನು ಹಲವು ಶತಮಾನಗಳ ಹಿಂದೆಯೇ ಬಿತ್ತಿದವರು. ಭಕ್ತಿಯನ್ನು ಸಮಗ್ರ ಸಾಹಿತ್ಯ 14 ಭಾಷೆಗಳಲ್ಲಿ ತಲಾ 3 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಮುಖ್ಯಮಂತ್ರಿಗಳಿಂದ ಒಂದೊಂದು ಗೌರವ ಪ್ರತಿಯನ್ನು ಕೊಡಲಾಗುತ್ತೆ. ಅದಾದ ನಂತರ ಅವರಿಗೆ ಎಲ್ಲ ಕೃತಿಗಳನ್ನು ಒಟ್ಟಿಗೆ ತಲುಪಿಸಲಾಗುತ್ತೆ. ಡಾಕ್ಟರ್ TN ನಾಗರತ್ನ, ಮೈಸೂರು. ಡಾಕ್ಟರ್ CS ನಾಗಣ್ಣ. ಭಾಷಾ ಸಂಪಾದಕರು ತುಳು ಡಾಕ್ಟರ್ AV ನಾವುಡ, ಕೊಡವ ಡಾಕ್ಟರ್ ನಾಗೇಶ್ ಕಾಲೂರು, ಕೊಂಕಣಿ ಡಾಕ್ಟರ್ ಗೀತಾ ಶೆಣೈ, ಬ್ಯಾರಿ ಶ್ರೀ BM ಹನೀಫ್, ಇಂಗ್ಲಿಷ್ ಡಾಕ್ಟರ್ ನಟರಾಜ್ ಹುಳಿಯಾರ್, ಉರ್ದು ಶ್ರೀ ಮಾಹೇರ್ ಮನ್ಸೂರ್, ಸಂಸ್ಕೃತ ಡಾಕ್ಟರ್ J ಶ್ರೀನಿವಾಸ್ ಮೂರ್ತಿ, ಬೆಂಗಾಲಿ ಡಾಕ್ಟರ್ ಮೀರಾ ಚಕ್ರವರ್ತಿ, ಗುಜರಾತಿ ಡಾಕ್ಟರ್ ಸೋನಾಲ್ ಪರೀಕ್, ತಮಿಳು ಡಾಕ್ಟರ್ ಚೆ ರಾಮಸ್ವಾಮಿ ಮಂತಾಲಿಯವರು ವೇದಿಕೆಗೆ ಬರಬೇಕಾಗಿ ವಿನಂತಿ. హలో ಹದಿನಾಲ್ಕು ಭಾಷೆಗಳಿಗೆ ಅನುವಾದಿಸಿದ ನಂತರ ಕೆಲಸ ಮುಗಿಲಿಲ್ಲ ಅಂತ ಆಗಲೇ ಅಧ್ಯಕ್ಷರು ಹೇಳಿದರು. ಆ ಮಹತ್ ಕಾರ್ಯವನ್ನು ಜನರಿಗೆ ತಲುಪಿಸುವ ಕಾರ್ಯವೂ ಆಗಬೇಕಾಗಿದೆ. ಆ ಕಾರ್ಯದ ಶುಭಾರಂಭವೂ ಸಹ ಇವತ್ತೇ ಆಗ್ತಾ ಇದೆ.
4 ಭಾಷಾ ಅಕಾಡೆಮಿಗಳ ಅಧ್ಯಕ್ಷರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಶ್ರೀ ತಾರಾನಾಥ ಗಟ್ಟಿ ಕಾಪಿಕಾಡ್, ಕೊಡವ ಪ್ರತಿಯೊಬ್ಬರಿಗೂ ಸಹ 50 ಪ್ರತಿಗಳಂತೆ 3 ಸಂಪುಟದ 150 ಕೃತಿಗಳನ್ನು ತಲುಪಿಸಲಾಗುತ್ತೆ. ಈಗ ಸಾಂಕೇತಿಕವಾಗಿ 1 ಕೃತಿಯನ್ನು ಮಾತ್ರ ಇಲ್ಲಿ ಕೊಡ್ತಾ ಇದ್ದೇವೆ. ಇನ್ನು ಈ ಯೋಜನೆಗಾಗಿ ಆಯಾ ಭಾಷಾ ಸಂಪಾದಕರ ಮಾರ್ಗದರ್ಶನದಲ್ಲಿ ಕೃತಿಗಳನ್ನು ರಚಿಸಿಕೊಟ್ಟ ಎಲ್ಲ ಭಾಷೆಯ ಅನುವಾದಕರಿಗೆ ಸಮಯಾಭಾವದಿಂದ ವೇದಿಕೆಗೆ ಕರೆಯಲಾಗ್ತಾ ಇಲ್ಲ, ಮನ್ನಿಸಿ. ಈಗ ಶಿಲ್ಪವನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.